ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ. ಕೂಡ್ಲಿಗಿ ತಾಲೂಕು ಗ್ರಾಮ ಪಂಚಾಯಿತಿ ಸದಸ್ಯರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳಿಗೆ ಸಾಂಕೇತಿಕ ಧರಣಿ ಕೂಡ್ಲಿಗಿ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಇಂದು ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ದ್ವಾರ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ಬೆಂಗಳೂರು ಇವರಿಗೆ ಸಾಂಕೇತಿಕ ಧರಣಿ ಮಾಡುವುದರ ಮೂಲಕ ಹಲವು ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಕರಿಯಪ್ಪ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಆದ ಹಾಲಿ ಸದಸ್ಯರು ಹಾಗೂ ಕರ್ನಾಟಕ ಗ್ರಾಮ ಪಂಚಾಯಿತಿ ಕ್ಷೇಮ ಅಭಿವೃದ್ಧಿ ಸಂಘದ ಸಂಘಟನಾ ಕಾನೂನು ಸಲಹೆಗಾರರು ಹಾಗೂ ತಾಲೂಕು ಸಮಿತಿ ಆದ ನಮ್ಮ ತಾಲೂಕಿಗೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರ ಪರವಾಗಿ ಹಲವು ಬೇಡಿಕೆಗಳನ್ನು ಈಡೇರಿಸಿಕೊಡಬೇಕು ಅಂತ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಇನ್ನು ಬೇಡಿಕೆಗಳನ್ನು ನೋಡುವುದಾದರೆ ಸರ್ಕಾರದ ಆದೇಶದಂತೆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಪ್ರತಿ ತಿಂಗಳು ಸಾಮಾನ್ಯ ಸಭೆಯ ಬಾಬ್ತು 5 ವರ್ಷದ ಹತ್ತಿರ ಬಂದರೂ ಕೂಡ ಕೊಟ್ಟಿರುವುದಿಲ್ಲ. ಕೂಡಲೇ ಸಭಾವತ್ತು ನೀಡಬೇಕು ಅಂತ ಒತ್ತಾಯ. ನಮ್ಮ ತಾಲೂಕಿನಲ್ಲಿ ಬರುವ ಕೆಲವೊಂದು ಗ್ರಾಮ ಪಂಚಾಯಿತಿಯಲ್ಲಿ ಡಾಟಾ ಎಂಟ್ರಿ ಆಪರೇಟರ್ಗಳು 10 ರಿಂದ 15 ವರ್ಷಗಳ ಒಂದೇ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದು ಅವರನ್ನು ಕೂಡ ಪಿಡಿಒ ಕಾರ್ಯದರ್ಶಿ ಎಸ್ಟಿಎ ಇವರುಗಳಂತೆ ನಿಯೋಜನೆ ವರ್ಗಾವಣೆ ಮಾಡಬೇಕು. ಇನ್ನು ಮೂರನೇದಾಗಿ ನಮ್ಮ ತಾಲೂಕಲ್ಲಿ ಬರುವ ಕೆಲವೊಂದು ಗ್ರಾಮ ಪಂಚಾಯಿತಿಯಲ್ಲಿ ಗ್ರೇಡ್ 2 ಕಾರ್ಯದರ್ಶಿಗಳು ಪಿಡಿಒ ಚಾರ್ಜ್ ತೆಗೆದುಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದು ಅಂತವರನ್ನ ಕೂಡಲೇ ಹಿಂಪಡೆದು ಅವರುಗಳ ಮೂಲ ಸ್ಥಾನಕ್ಕೆ ಕಳಿಸಿಕೊಡಬೇಕು. ಇನ್ನು ನಾಲ್ಕನೆಯದಾಗಿ ನಮ್ಮ ತಾಲೂಕಲ್ಲಿ ಬರುವ ಕೆಲವೊಂದು ಗ್ರಾಮ ಪಂಚಾಯಿತಿಯಲ್ಲಿ ಗ್ರೇಡ್ 1 ಕಾರ್ಯದರ್ಶಿಗಳಿಗೆ ಅವರವರ ಮೂಲ ಸ್ಥಾನಗಳಿಗೆ ಪಿಡಿಒ ಇಲ್ಲದಿದ್ದರಿಂದ ಇವರ ಪಿಡಿಒ ಚಾರ್ಜ್ ತೆಗೆದುಕೊಂಡು ಕಾರ್ಯನಿರ್ವಹಿಸಬೇಕು ಅಂತ ಸರ್ಕಾರದ ಆದೇಶ ಕೊಟ್ಟರೂ ಇನ್ನೂ ಕರ್ತವ್ಯಕ್ಕೆ ಹಾಜರಾಗಿರುವುದಿಲ್ಲ. ಅಂತವರನ್ನ ಕೂಡಲೇ ಅವರವರ ಮೂಲ ಸ್ಥಾನಕ್ಕೆ ಹೋಗಿ ಕಳುಹಿಸಬೇಕು ಅಂತ ಬೇಡಿಕೆಯಲ್ಲಿ ಮನವಿ ಸಲ್ಲಿಸಲಾಗಿದೆ. ಕೂಡ್ಲಿಗಿ ಕರಿಯಪ್ಪರು ಬೇರೆ ಬೇರೆ ಬೇಡಿಕೆಗೆ ಸಂಬಂಧಪಟ್ಟಂತೆ ಒಂದು ನಮಗೆ ಅರ್ಜಿ ಕೊಟ್ಟಾರ. ಈಗ ಬೇಡಿಕೆ ಪಟ್ಟಿ ಕೊಟ್ಟಾರ. ಪ್ರತಿ ತಿಂಗಳು ಸಾಮಾನ್ಯ ಸಭೆ ನಡೆಯಲ್ಲ ಅಂತ ಕೊಟ್ಟಿದ್ದಾರೆ. ಈಗ ನಾವು ಅದು ಜನರಲ್ ಇನ್ಸ್ಟ್ರಕ್ಷನ್ ಐತೆ, ಪ್ರತಿ ತಿಂಗಳು ಒಂದು ಸಾಮಾನ್ಯ ಸಭೆ ಮಾಡಬೇಕಂತೇಳಿ. ಎಲ್ಲೆಲ್ಲಿ ಸಾಮಾನ್ಯ ಸಭೆ ಮಾಡಿಲ್ಲ ಅಂತ ನೀವು ಕೊಟ್ಟರೋದನ್ನು ಅದಕ್ಕೆ ಕ್ರಮ ತಗೊಳ್ಳಿ. ಎರಡನೇದು, ಕೆಲವೊಂದು ಗ್ರಾಮ ಪಂಚಾಯತಿಗಳಲ್ಲಿ ಡಾಟಾ ಎಂಟ್ರಿ ಆಪರೇಟರು 10-15 ವರ್ಷಗಳ ಒಂದೇ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ, ಅವರಿಗೆ ವರ್ಗಾವಣೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಈ ಸರ್ಕಾರಿ ನೌಕರಿಗೆ ವರ್ಗಾವಣೆ ಇದೆ ಅಂದರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೇಮಕಾತಿಯಾದ ಸಿಬ್ಬಂದಿಗಳಿಗೆ ಬೇರೆ ಗ್ರಾಮ ಪಂಚಾಯತಿಗಳಿಗೆ ವರ್ಗಾವಣೆ ಮಾಡೋಕ್ಕೆ ಅವಕಾಶ ಇಲ್ಲ. ಅವರು ಗ್ರಾಮ ಪಂಚಾಯತ್ ಸಿಬ್ಬಂದಿ ಆಗಿರೋದ್ರಿಂದ ಗ್ರಾಮ ಪಂಚಾಯತಿಯಲ್ಲಿ ಇರ್ತಾರೆ. ಮೂರನೇದು, ಗ್ರೇಡ್ 2 ಕಾರ್ಯದರ್ಶಿಗಳು ವಿಡಿಯೋ ಚಾರ್ಜ್ ತಗೊಂಡು ಕಾರ್ಯನಿರ್ವಹಿಸ್ತಿದ್ದಾರೆ ಅಂತ ಹೇಳಿದ್ದಾರೆ. ಅದು ಜಿಲ್ಲಾ ಪಂಚಾಯತಿ ಗಮನಕ್ಕೆ ತರ್ತದೆ. ಯಾಕಂದ್ರೆ ನಮ್ಮ ವ್ಯಾಪ್ತಿಗೆ ಬರಲ್ಲ, ಅವ್ರು ಚೇಂಜ್ ಮಾಡೋದು. ಕೆಲವೊಂದು ಗ್ರಾಮ ಪಂಚಾಯತಿಗಳಲ್ಲಿ ಗ್ರೇಡ್ 1 ಕಾರ್ಯದರ್ಶಿಗಳು ಅವರವರ ಮೂಲ ಸ್ಥಾನಗಳಲ್ಲಿ ಪಿಡಿಒ ಇಲ್ಲದಿದ್ದರೆ ಅವರೇ ಪಿಡಿಒ ಚಾರ್ಜ್ ತೆಗೆದುಕೊಂಡು ಕಾರ್ಯನಿರ್ವಹಿಸಬೇಕಂತ ಐತೆ. ಅವ್ರು ಹೇಳಿದ್ದು ಕರೆಕ್ಟ್ ಇದೆ. ಅದು ಕೂಡ ಅದನ್ನು ನಾವು ಇದಕ್ಕೆ ಗಮನಕ್ಕೆ ತರ್ತೀವಿ. 15ನೇ ಹಣಕಾಸು ಯೋಜನೆಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪಿಡಿಒ, ಇಒ ಅಂತ ಹೇಳಿದ್ರು, ಇಂಜಿನಿಯರು, ಇತರೆ ಅಧಿಕಾರಿಗಳು ಪರ್ಸೆಂಟೇಜ್ ದಂಧೆ ನಡೀತು ಅಂತ ಹೇಳ್ಯಾರ. ಅದು ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ ಇದ್ರೆ ಹೇಳಿದ್ರೆ ನಾವು ಕ್ರಮ ತಗೊಳ್ತೇವೆ.